ಎರಡನೇದು, ಈಗ ಬಿಡದಿಯಲ್ಲಿ ನಿನ್ನೆ ರೈತರು ಹೋಗಿರುವಂಥ ಸರ್ವೆ ಆಫೀಸರ್ಸ್ಗೆ ಒಂದು ಪರ್ಕೆಯಲ್ಲಿ ಹೊಡೆದಿರೋದು, ಕಲ್ಲು ಹೆಚ್ಚಿರೋದು, ಅದರ ಜೊತೆಗೆ ಆ ರೈತರ ಮೇಲೆ FIR ಆಗಿದೆ ಸರ್. ತೀವ್ರ ವಿರೋಧ, ಬಿಡದಿ ಬೇಡ ಟೌನ್ಶಿಪ್ ಅನ್ನೋದು ನಿನ್ನೆ ಕಾಣಿಸಿದೆ. ನೋಡಿ, ಅವರು ಕಾನೂನಾತ್ಮಕವಾಗಿ ಅವರು ಕೇಳಿಕೊಂಡು ನಮಗೆ ಇದನ್ನು ಮಾಡಬೇಡಿ ಅಂತ ಹೇಳಿ ಅವರ ಪ್ರತಿಭಟನೆ ಮಾಡೋದ್ರಲ್ಲಿ ಅಥವಾ ಶಾಂತಿಯಿಂದ ಪ್ರತಿಭಟನೆ ಮಾಡೋದನ್ನು ನಾವು ಯಾರೂ ಕೂಡ ಬೇಡ ಅಂತ ಹೇಳೋದಿಲ್ಲ. ಆದರೆ ಇದರ ಹಿಂದೆ ರಾಜಕೀಯ ಕಾರಣಕ್ಕೆ, ರಾಜಕೀಯ ಒಂದು ಒತ್ತಡಕ್ಕೆ ಮಣಿದು ಅವರು ಆ ರೀತಿ ಪ್ರತಿಭಟನೆಗಳನ್ನು ಮಾಡಿದರೆ ಸರ್ಕಾರ ಅದನ್ನು ಖಂಡಿತವಾಗಿ ಕಾನೂನಾತ್ಮಕವಾಗಿ ಏನು ಕ್ರಮ ತಗೋಬೇಕೋ ತಗೊಳ್ತಾರೆ. ಯಾಕೆಂದರೆ ಇದು ನ್ಯಾಯಯುತವಾಗಿ ಅವರು ಹೋರಾಟ ಮಾಡೋದರಲ್ಲಿ ತಪ್ಪೇನಿಲ್ಲ. ಅವರು ಹೇಳ್ಕೊಳ್ಳಿ, ನಾವು ಸರ್ಕಾರ ಹೇಳ್ತೀವಿ, ಹೌದು ನಮಗೆ ಈ ರೀತಿ ಈ ಕಾರಣಕ್ಕೆ ಈ ಜಮೀನು ಬೇಕಾಗುತ್ತೆ, ನಿಮಗೂ ಕೂಡ ಒಳ್ಳೇದು ಮಾಡ್ತೀವಿ ಅಂತ ಹೇಳುವಂಥದ್ದನ್ನು ಸರ್ಕಾರ ಹೇಳುತ್ತೆ. ಆದರೆ ಯಾರದೋ ಒಂದು ಒತ್ತಡಕ್ಕೆ ಮಣಿದು ರಾಜಕೀಯ ಕಾರಣಕ್ಕಾಗಿ ಈ ರೀತಿ ಎಲ್ಲ ಮಾಡಿದರೆ ಕಾನೂನು ಏನು ಕ್ರಮ ತಗೋಬೇಕೋ ತಗೊಳ್ತಾರೆ. ಆಗಸ್ಟಲ್ಲಿ ಅಧಿವೇಶನ ನಡೆಯುವಂತ ಈಗ ಚಾನ್ಸಸ್ ಇದೆ, ಬಟ್ ಇನ್ನ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಆಗಿಲ್ಲ. ಒಂದಿಷ್ಟು ಸಮಸ್ಯೆಗಳಾಗಬಹುದು ಸ್ಟೇಟ್ ವೈಡ್ ಅಂತ ಸರ್. ಇಲ್ಲ, ನೋಡೋಣ, ಅದನ್ನೆಲ್ಲವನ್ನು ಕೂಡ ನಾವು ಫೇಸ್ ಮಾಡಲೇಬೇಕಲ್ಲ, ಮಾಡ್ತೀವಿ. ಸ್ಪೀಕರ್ ಈಗ ಇನ್ನೂ 20 ಹುದ್ದೆಗಳು ಸಚಿವ ಸಂಪುಟದಲ್ಲಿ ಖಾಲಿ ಇದೆ. ಅದನ್ನು ತುಂಬೋದಕ್ಕೆ ಈಗಾಗಲೇ ಹೈಕಮಾಂಡ್ನವರು ಚರ್ಚೆಗಳನ್ನು ಮಾಡ್ತಿದ್ದಾರೆ. ರಾಹುಲ್ ಗಾಂಧಿಯವರು ಕೂಡ ಈಗ ವಾಪಸ್ ಬಂದಿದ್ದಾರೆ ಅವರು ವಿದೇಶ ಪ್ರವಾಸದಿಂದ. ಬಹುಶಃ ಮುಂದಿನ ದಿನಗಳಲ್ಲಿ ಕೆಲಸ ಆಗಿದೆ. ಸಲ್ವದಿ ನಾರಾಯಣ ಸ್ವಾಮಿ ಅವರು ಮಾತಾಡುವಾಗ ಯಾರು ಅತ್ಯಂತ ಹೆಚ್ಚಿನ ತೂಕವನ್ನ ಹೈಕಮಾಂಡ್ ಕಲ್ಪಿಸ್ತಾರೆ ಕಪ್ ಕಾಣಿಕೆಯನ್ನು ಅವರಿಗೆ ಸಚಿವ ಸ್ಥಾನವನ್ನ ಕೊಡ್ತಾರೆ. ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ಇದೇ ಪದ್ಧತಿ ಇರೋದು ಅಂತ ಬಹಿರಂಗವಾಗಿ ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಏನು ಮಾಡಿದ್ರು ಅದನ್ನ ಅವ್ರು ಹೇಳ್ತಾರೆ. ಭಾರತೀಯ ಜನತಾ ಪಾರ್ಟಿನ ಅದನ್ನೇ ಮಾಡಿರ್ಬೇಕಲ್ವಾ ಅವರು. ಅದನ್ನು ಅವರು ನಮ್ಮ ಬಗ್ಗೆ ಹೇಳೋದು ಅಷ್ಟು ಸರಿ ಇರಲ್ಲ.